ಹಾಯ್ ಇಂಟ್ರೋವರ್ಟ್ಸ್, ಹೆಂಗಿದ್ದೀರಾ? ಸ್ಕೂಲ್ ನಲ್ಲಿ ಹುಡುಗರ ಹತ್ರ ಮಾತಾಡೋಕೆ ಭಯ, ಕಾಲೇಜ್ ಫಂಕ್ಷನ್ಸ್ ಅಲ್ಲಿ ಡ್ಯಾನ್ಸ್ ಆಡೋಕೆ ನಾಚಿಕೆ, ಮತ್ತೆ ಕೆಲವೊಂದ್ಸಲ ಆಫೀಸ್ ನಲ್ಲಿ ಯಾರಾದ್ರೂ ಪಾರ್ಟಿಗೆ ಕರೆದ್ರೆ ಹೋಗಕ್ಕೆ ಹಿಂದೆ ಮುಂದೆ ನೋಡ್ತೀರಾ. ಸೊ ಏನಾಗಿದೆ ನಿಮ್ಮ ಲೈಫ್ ನಲ್ಲಿ? ಸೊಸೈಟಿ ನಿಮ್ಮನ್ನ ನೋಡಿ ಏನಂತ ಹೇಳುತ್ತೆ ಗೊತ್ತಾ? ಇವನಿಗೆ ಕಾನ್ಫಿಡೆನ್ಸ್ ಇಲ್ಲ, ಇವನು ವೀಕ್, ಇವನ ಲೈಫ್ ನಲ್ಲಿ ಏನೂ ಮಾಡಲ್ಲ ಅಂತ ಅನ್ಕೊಳ್ಳುತ್ತೆ. ಬಟ್ ಐ ನೋ ದ ಟ್ರೂತ್. ನನಗ್ ಗೊತ್ತು ನಿಮ್ಮ ಸೈಲೆನ್ಸ್ ಹಿಂದಗಡೆ ಎಂತ ಬೆಂಕಿ ಇದೆ ಅಂತ ಅಂದ್ಬಿಟ್ಟು. ಈ ಪ್ರಪಂಚನ ಆಳ್ತಿರೋದು ಬಾಯ್ ಬಡ್ಕೊಳ್ಳೋ ಎಕ್ಸ್ಟ್ರೋವರ್ಟ್ಸ್ ಅಲ್ಲ, ಮೂಲೆಯಲ್ಲಿ ಕೂತು ಸ್ಕೆಚ್ ಹಾಕೋ ಇಂಟ್ರೋವರ್ಟ್. ದೊಡ್ಡ ದೊಡ್ಡ ಬಿಲ್ಗೇಟ್ಸ್ ಇಂದ ಹಿಡಿದು ರತನ್ ಟಾಟಾ ವರ್ಗು ಅವರೆಲ್ಲ ನಮ್ಮ ಹಾಗೆ ಇದ್ರು. ಸೊ ಇವತ್ತು ನಾನು ನಿಮ್ಗೆ ಇಂಟ್ರೋವರ್ಟ್ಸ್ ಗಳ ಒಂದು ಸೀಕ್ರೆಟ್ ವೆಪನ್ ಬಗ್ಗೆ ಹೇಳ್ತೀನಿ. ಅದನ್ನ ನಾನು ಗೋಸ್ಟ್ ಮೋಡ್ ಅಂತ ಕರಿತೀನಿ. ಇದನ್ನ ನೀವು ಕಲ್ತ ಮೇಲೆ ಜನರು ನಿಮ್ಮನ್ನ ಇಗ್ನೋರ್ ಮಾಡಲ್ಲ, ಅದ್ರ ಬದಲು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ವೆಲ್ಕಮ್ ಟು ದ ಡಾರ್ಕ್ ಸೈಡ್. ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ವೆಲ್ಕಮ್ ಬ್ಯಾಕ್ ಟು ಡಿಕೋಡಿಂಗ್ ಸಕ್ಸಸ್. ಫ್ರೆಂಡ್ಸ್, ಹೊಸಬ್ರು ಯಾರಾದ್ರೂ ಚಾನಲ್ ಗೆ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಚಾನಲ್ ಗೆ ಸಪೋರ್ಟ್ ಮಾಡಿ. ಅಂಡ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡೋದು ಮರಿಬೇಡಿ. ಅದೇ ತರ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಇನ್ನ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಒಂದು ವಿಷಯನ ಕ್ಲಿಯರ್ ಮಾಡ್ಕೊಳ್ಳಿ. ಬೀಯಿಂಗ್ ಇಂಟ್ರೋವರ್ಟ್ ಇಸ್ ಎ ನಾಟ್ ಎ ವೀಕ್ನೆಸ್. ತುಂಬಾ ಜನ ಇದನ್ನ ಅನ್ಕೊಳ್ತಾ ಇರ್ತಾರೆ, ನಾನು ಶೈ, ನನ್ಗೆ ಭಯ ಅಂತ. ಅದು ಕಂಪ್ಲೀಟ್ಲಿ ರಾಂಗ್ ಫ್ರೆಂಡ್. ಶೈನೆಸ್ ಅನ್ನೋದು ಬೇರೆ, ಇಂಟ್ರೋವರ್ಟ್ ಆಗಿರೋದು ಬೇರೆ. ಈ ಶೈನೆಸ್ ಅಂದ್ರೆ ಭಯ, ಅದೇ ಇಂಟ್ರೋವರ್ಟ್ ಅಂದ್ರೆ ಚಾಯ್ಸ್. ಸೈನ್ಸ್ ಪ್ರಕಾರ ಎಕ್ಸ್ಟ್ರೋವರ್ಟ್ಸ್ ಗೆ ಎನರ್ಜಿ ಬೇಕು ಅಂತಂದ್ರೆ, ಅದೇ ನಮ್ಮ ಇಂಟ್ರೋವರ್ಟ್ ಜನಕ್ಕೆ ಎನರ್ಜಿ ಬೇಕು ಅಂತಂದ್ರೆ ನಮ್ಗೆ ಏಕಾಂತ, ಸಾಲಿಟ್ಯೂಡ್ ಬೇಕು. ನಾವು ನಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋದೇ ನಾವು ಒಬ್ಬರೇ ಇದ್ದಾಗ. ಅದನ್ನ ನೀವು ವೀಕ್ನೆಸ್ ಅಂತ ಅನ್ಕೋಬೇಡಿ, ಅದು ನಿಮ್ಮ ಸೂಪರ್ ಪವರ್. ಯಾಕಂತಂದ್ರೆ ಎಕ್ಸ್ಟ್ರೋವರ್ಟ್ಸ್ ಯಾವತ್ತು ಮಾತಾಡ್ತಾನೆ ಇರ್ತಾರೆ, ಅದೇ ಇಂಟ್ರೋವರ್ಟ್ಸ್ ನಮ್ಮ ಕಣ್ಣು ಮತ್ತು ಕಿವಿ ಓಪನ್ ಅಲ್ಲಿ ಇಟ್ಕೊಂಡಿರ್ತೀವಿ. ಯಾರಾದ್ರೂ ಈ ಪ್ರಪಂಚನ ತುಂಬಾ ಅಬ್ಸರ್ವ್ ಮಾಡ್ತಾರೋ ಅವ್ರಿಗೆ ಗೆಲ್ಲೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಅಂಡ್ ಫ್ರೆಂಡ್ಸ್, ಒಂದು ತಪ್ಪು ಕಲ್ಪನೆ ಇದೆ. ಒಂದು ಲೀಡರ್ ಅಂತಂದ್ರೆ ಜೋರಾಗಿ ಮಾತಾಡೋದು, ಏನಾದ್ರೂ ಒಂದು ಸುಳ್ಳು ಹೇಳೋದು, ಆತರ ಅಲ್ಲ. ಮಹಾಭಾರತದಲ್ಲಿ ಅಬ್ಸರ್ವ್ ಮಾಡಿದಿರಾ? ಕೌರವರು ಯಾವಾಗ್ಲೂ ಕೂಗಾಡ್ತಾ ಇದ್ರು, ಆದ್ರೆ ಪಾಂಡವರು, ಯುಧಿಷ್ಠರ ಮತ್ತು ಅರ್ಜುನ ಯಾವತ್ತೂ ಶಾಂತವಾಗಿದ್ರು. ಅದೇ ತರ ನಮ್ಮ MS ಧೋನಿ ನೋಡಿ, ಗ್ರೌಂಡ್ ನಲ್ಲಿ ಎಷ್ಟೇ ಪ್ರೆಷರ್ ಇದ್ರು ಮನುಷ್ಯ ಕೂಲ್ ಆಗಿರ್ತಾನೆ. ಅದಕ್ಕೆ ಅವರನ್ನ ಕ್ಯಾಪ್ಟನ್ ಕೂಲ್ ಅಂತ ಕರೀತಾರೆ. ಇಂಟ್ರೋವರ್ಟ್ಸ್ ಲೀಡರ್ಸ್ ಗೆ ಜನರು ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆ ಗೊತ್ತಾ? ಯಾಕಂತಂದ್ರೆ ಅವ್ರು ಮಾತಾಡೋದು ಕಮ್ಮಿ, ಆದ್ರೆ ಮಾತನಾಡಿದ್ರೆ ಅದು ಬ್ರಹ್ಮ ಅಸ್ತ್ರ ತರ ಇರುತ್ತೆ. ಜನ ಕಾಯ್ತಾ ಇರ್ತಾರೆ, ಇವನು ಯಾವಾಗ ಬಾಯಿ ಬಿಡ್ತಾನಪ್ಪ ಅಂತ ಅಂದ್ಬಿಟ್ಟು. ದಟ್ ಈಸ್ ಪವರ್. ಸೊ ಇನ್ಮೇಲಿಂದ ಎಲ್ಲಾದ್ರೂ ಪಾರ್ಟಿಗಾದ್ರೂ ಹೋಗ್ಲಿ, ಎಲ್ಲಾದ್ರೂ ಹೋಗ್ಲಿ, ನೀವು ಸೈಲೆಂಟ್ ಆಗಿದ್ದೀರಾ ಅಂತಂದ್ರೆ ಗಿಲ್ಟ್ ಆಗಿ ಫೀಲ್ ಮಾಡ್ಕೋಬೇಡಿ. ನೀವು ಅಲ್ಲಿ ನಿಂತು ಪೂರ್ತಿ ಸ್ಕ್ಯಾನ್ ಮಾಡ್ತಾ ಇದೀರಾ. ಯು ಆರ್ ಅನಲೈಸಿಂಗ್. ಫ್ರೆಂಡ್ಸ್, ನಾನು ನಿಮ್ಗೊಂದು ಕ್ವಶನ್ ಕೇಳ್ಬೇಕು. ನಿಮ್ಗೆ ಸುಮ್ನೆ ಬಾಯಿ ಬಡ್ಕೊಳ್ತಾ ಇರೋ ಜನರ ಕಂಡ್ರೆ ಇಷ್ಟ ಆಗುತ್ತಾ ಇಲ್ವಾ? ನಿಮ್ಗೆ ಈ ತರ ಅನ್ಸುತ್ತಾ? ಒಬ್ಬರೇ ಕೂತ್ಕೊಂಡು ನಿಮ್ಮ ಗೋಲ್ಸ್ ಬಗ್ಗೆ ಯೋಚನೆ ಮಾಡೋದು, ನಿಮ್ಮೊಳಗೆ ನೀವೇ ಮಾತಾಡ್ಕೊಳ್ಳೋದು ಇಷ್ಟನಾ? ಒಂದ್ ವೇಳೆ ನಿಮ್ಮ ಆನ್ಸರ್ ಎಸ್ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಗೋಸ್ಟ್ ಮೋಡ್ ಅಂತ ಟೈಪ್ ಮಾಡಿ. ಸೊ ನಮ್ಮ ಕಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಪ್ರಪಂಚಕ್ಕೆ ಗೊತ್ತಾಗ್ಲಿ. ಸೊ ಸರಿ, ಹಾಗಾದ್ರೆ ನಾವು ಇಂಟ್ರೋವರ್ಟ್ಸ್ ಆಗಿ ಪ್ರಪಂಚನ ಗೆಲ್ಲೋದು ಹೇಗೆ? ಇದರಲ್ಲಿ ನೀವು 3 ಸ್ಟೆಪ್ಸ್ ಫಾರ್ಮುಲಾನ ಫಾಲೋ ಮಾಡಬೇಕಾಗುತ್ತೆ. ಸ್ಟೆಪ್ ನಂಬರ್ 1, ದ ಸ್ವಿಚ್ ಟೆಕ್ನಿಕ್. ನಾನು ಇಂಟ್ರೋವರ್ಟ್, ನಾನು ಯಾರ ಹತ್ರ ಮಾತಾಡಲ್ಲ ಅಂತಂದ್ರೆ ಪ್ರೆಸೆಂಟೇಷನ್ ಬರುತ್ತೋ ಆ 1 ಗಂಟೆ ಮಾತ್ರ ನಿಮ್ಮ ಒಳಗಡೆ ಇರೋ ನಿಮ್ಮ ಎಕ್ಸ್ಟ್ರೋವರ್ಟ್ ನ ಸ್ವಿಚ್ ಆನ್ ಮಾಡಿ. ತುಂಬಾ ಕಾನ್ಫಿಡೆನ್ಸ್ ಆಗಿ ಮಾತನಾಡಿ. ಕೆಲಸ ಮುಗಿತಾ, ಸ್ವಿಚ್ ಆಫ್ ಮಾಡಿ. ವಾಪಸ್ ನೀವು ಹೇಗಿದ್ದೀರೋ ಹಂಗೆ ವಾಪಸ್ ಮೂಡ್ ನಲ್ಲಿ ಬನ್ನಿ. ಸ್ಟೆಪ್ ನಂಬರ್ 2, ಡೀಪ್ ವರ್ಕ್. ಎಕ್ಸ್ಟ್ರೋವರ್ಟ್ಸ್ ಪಾರ್ಟಿ ಮಾಡ್ತಾರಲ್ವಾ, ಮಾಡ್ಲಿ ಬಿಡಿ. ಆ ಟೈಮ್ ನಲ್ಲಿ ನೀವು ಏನಾದ್ರು ಸ್ಕಿಲ್ಸ್ ನ ಕಲೀರಿ, ಏನಾದ್ರು ಕೋಡಿಂಗ್ ಕಲೀರಿ, ಎಡಿಟಿಂಗ್ ಕಲೀರಿ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲೀರಿ. ಯಾಕೆಂದ್ರೆ ಫ್ಯೂಚರ್ ನಲ್ಲಿ ಯಾರ ಹತ್ರ ಬಾಯಿ ಇದೆ ಅನ್ನೋದು ಮ್ಯಾಟರ್ ಆಗಲ್ಲ, ಯಾರ ತಲೆಯಲ್ಲಿ ಎಷ್ಟು ನಾಲೆಜ್ ಇದೆ ಅನ್ನೋದು ಮುಖ್ಯ ಆಗುತ್ತೆ. ಅಂಡ್ ಒಬ್ಬರೇ ಇದ್ದಾಗ ಮೆಡಿಟೇಷನ್ ಟ್ರೈ ಮಾಡಿ, ಇದು ನಿಮ್ಮನ್ನ ಮತ್ತಷ್ಟು ಪವರ್ಫುಲ್ ಮಾಡುತ್ತೆ. ಸ್ಟೆಪ್ ನಂಬರ್ 3, ಲಿಸನ್ ಅಂಡ್ ಅಟ್ಯಾಕ್. ಫ್ರೆಂಡ್ಸ್, ನೀವು ಒಂದ್ ವೇಳೆ ನೆಟ್ವರ್ಕಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಮಾತಾಡೋಕ್ ಹೋಗ್ಬೇಡಿ, ಪ್ರಶ್ನೆಗಳನ್ನ ಕೇಳಿ. ಈ ಜನರಿಗೆ ಅವ್ರ ಬಗ್ಗೆ ಮಾತಾಡೋದಂದ್ರೆ ತುಂಬಾ ಇಷ್ಟ. ಅವಾಗ ಅವ್ರು ಏನಾದ್ರು ಹೇಳ್ತಾ ಇದ್ರೆ ನೀವು ಜಸ್ಟ್ ತಲೆನ ಆಡ್ಸರಿ ಸಾಕು, ಅವ್ರು ನಿಮ್ಗೆ ಫ್ಯಾನ್ ಆಗಿ ಹೋಗ್ತಾರೆ. ಇದು ಬಂದ್ಬಿಟ್ಟು ಒಂದು ಡಾರ್ಕ್ ಸೈಕಾಲಜಿ. ಜನರು ಅನ್ಕೊಳ್ತಾ ಇರ್ತಾರೆ ನೀವು ಗ್ರೇಟ್ ಲಿಸನರ್ ಅಂತ, ಆದ್ರೆ ರಿಯಾಲಿಟಿ ಏನು ಅಂತಂದ್ರೆ ನೀವು ಅವರ ಡೇಟಾ ಕಲೆಕ್ಟ್ ಮಾಡ್ತಾ ಇದ್ರ ಅಷ್ಟೇ. ಸೊ ಕೊನೆದಾಗ ಒಂದು ಮಾತನ್ನ ಹೇಳ್ತೇನೆ, ಸಿಂಹ ಕಾಡಿನಲ್ಲಿ ಯಾವತ್ತೂ ಬೊಗಳ್ತಾ ಇರಲ್ಲ, ಅದು ಸೈಲೆಂಟ್ ಆಗಿರುತ್ತೆ. ಆದ್ರೆ ಅದು ಒಂದ್ಸಲ ಗರ್ಜನೆ ಮಾಡಿದ್ರೆ ಇಡೀ ಕಾಡೇ ಸೈಲೆಂಟ್ ಆಗೋಗುತ್ತೆ. ಸೊ ನೀವು ಆ ಸಿಂಹ ಆಗಕ್ಕೆ ಟ್ರೈ ಮಾಡಿ. ನಿಮ್ಮ ನೇಚರ್ ಬಗ್ಗೆ ಯಾವತ್ತೂ ಸಾರಿ ಕೇಳಕೋಬೇಡಿ. ಓನ್ ಯುವರ್ ಸೈಲೆನ್ಸ್, ಬಿಲ್ಡ್ ಇನ್ ಸೈಲೆನ್ಸ್ ಅಂಡ್ ಲೆಟ್ಸ್ ಯುವರ್ ಸಕ್ಸಸ್ ಮೇಕ್ಸ್ ನಾಯ್ಸ್. ಅಂಡ್ ಈ ಜರ್ನಿಯಲ್ಲಿ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡೋದು ಹೇಗೆ, ಮತ್ತೆ ಜನರ ಮೈಂಡ್ ಕಂಟ್ರೋಲ್ ಮಾಡೋದು ಹೇಗೆ, ಅಂಡ್ ಜನರ ಮೈಂಡ್ ನ ಓದೋದು ಹೇಗೆ, ಇವೆಲ್ಲ ಕಲಿಯೋದಕ್ಕೆ ನಿಮ್ಗೆ ಇಷ್ಟ ಇದ್ರೆ ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ ಅಂತ ಅಂದ್ಬಿಟ್ಟು ನಾನು ತಪ್ಪದೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ. ನಿಮ್ಮ ಎಲ್ಲ ಇಂಟ್ರೋವರ್ಟ್ ಫ್ರೆಂಡ್ಸ್ಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ ಸೈನಿಂಗ್ ಆಫ್. ಬಾಯ್.